ನಮಸ್ಕಾರ ವೀಕ್ಷಕರೇ. ಲವ್ ಹ್ಯಾಸ್ ನೋ ರಿಲಿಜನ್, ಲವ್ ಇಸ್ ಇಟ್ ಸೆಲ್ಫ್ ಎ ರಿಲಿಜನ್. ಪ್ರೀತಿಗೆ ಯಾವುದೇ ಧರ್ಮದ, ಜಾತಿಯ, ಅಂತಸ್ತಿನ ಭೇದ ಭಾವ ಇಲ್ಲ. ಇನ್ನೊಂದು ಕಡೆ ಲವ್ ಇಸ್ ಬ್ಲೈಂಡ್ ಅನ್ನುವಂತಹ ಮಾತು ಇದೆ. ಇಷ್ಟೆಲ್ಲ ಪೀಠಕ್ಕೆ ಯಾಕೆ ಹಾಕ್ತಿದ್ದೀನಿ ಅಂದರೆ, ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಒಂದು ಪ್ರೇಮ ಪ್ರಕರಣ ಈಗ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನ ಮೂಡಿಸಿದೆ. ಹಲವು ಸ್ವರೂಪಗಳನ್ನು ಪಡೆದುಕೊಂಡು ಅಪಾಯಕಾರಿ ಹಂತಕ್ಕೆ ಬಂದು ನಿಂತಿದೆ. ಈ ಒಂದು ಘಟನೆಯನ್ನು ವಿವಿಧ ಆಯಾಮಗಳಲ್ಲಿ ನೋಡುವಂತಹ ಪ್ರಯತ್ನವೇ ಈ ವಾರದ ಸ್ಪೆಷಲ್ ಕರೆಸ್ಪಾಂಡೆಂಟ್. ನಾನು ವಿಶ್ವಾಸ್ ಭಾರದ್ವಾಜ್. ವೀಕ್ಷಕರೇ, ಮೊನ್ನೆ ಜನವರಿ 17ನೇ ತಾರೀಕು ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಒಂದು ಘಟನೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ನಡೆಯುತ್ತೆ. ಅಭಿಷೇಕ್ ಅನ್ನುವಂತಹ ದಲಿತ ಯುವಕನ ಮೇಲೆ ಕಾಡು ಪ್ರಕಾಶ್ ಅನ್ನುವಂತಹ ವ್ಯಕ್ತಿ ಹಲ್ಲೆಗೆ ಮುಂದಾಗ್ತಾರೆ. ತಮ್ಮ ತೋಟದ ಮನೆಗೆ ಕರ್ಕೊಂಡೋಗಿ ನಗ್ನಗೊಳಿಸಿ ಚಪ್ಪಲಿಯ ಹಾರವನ್ನು ಹಾಕಿ, ಸ್ಲೇಟ್ ಹಾಕಿ ಅವರನ್ನು ತಳಿಸಲಾಗುತ್ತೆ, ಹಲ್ಲೆ ಮಾಡಲಾಗುತ್ತೆ. ಆನಂತರ ಈಗ ಅಸಲಿಗೆ ಅಭಿಷೇಕ್ ಅನ್ನುವಂತಹ ಯುವಕನ ಮೇಲೆ ಹಲ್ಲೆ ಯಾಗಿದ್ದಾದರೂ ಯಾಕೆ, ಅದರ ಹಿಂದಿನ ಕಾರಣಗಳೇನು, ಹಲ್ಲೆಗೊಳಗಾದಂತಹ ಅಭಿಷೇಕ್ನ ಕುಟುಂಬದವರು ಈ ಬಗ್ಗೆ ಏನು ಹೇಳ್ತಾರೆ, ಹಲ್ಲೆ ಮಾಡಿದಂತಹ ಕಾಡು ಪ್ರಕಾಶ್ನ ಮನೆಯವರು ಏನು ಹೇಳ್ತಾರೆ, ಆನಂತರ ಆದಂತಹ ಘಟನೆಗಳೇನು, ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳೀಯರು ಏನು ಹೇಳ್ತಾರೆ, ಗುಬ್ಬಿಯ ಸದ್ಯ ಸ್ಥಿತಿ ಹೇಗಿದೆ ಅನ್ನುವಂತಹ ಸಂಪೂರ್ಣ ವರದಿಯನ್ನು, ಸಮಗ್ರ ವರದಿಯನ್ನು ನಾವು ಈ ಸಂಚಿಕೆಯಲ್ಲಿ ಮಾಡ್ತಾ ಇದ್ದೇವೆ. ಜನವರಿ 17ರಂದು ಗುಬ್ಬಿಯ ದಲಿತರ ಹುಡುಗ ಅಭಿಷೇಕ್ ಮೇಲೆ ನಡೆದ ಹಲ್ಲೆ ಈಗಾಗಲೇ ಸಾಕಷ್ಟು ತೀವ್ರತರದ ಚರ್ಚೆಗೆ ಗ್ರಾಸವಾಗಿದೆ. ಈ ಹಲ್ಲೆಗೆ ಕಾರಣವಾಗಿದ್ದು ಪ್ರೀತಿ ಹಾಗೂ ಜಾತಿ. ಹಲ್ಲೆಗೆ ಒಳಗಾದ ಅಭಿಷೇಕ್ ಮಾದಿಗರ ಹುಡುಗ. ಇನ್ನು ಈ ಘಟನೆಗೆ ಕಾರಣವಾದ ಹುಡುಗಿ ತಿಗಳರ ಸಮುದಾಯಕ್ಕೆ ಸೇರಿದವಳು. 12-1 ಗಂಟೆ ತನಕ ಚೆನ್ನಾಗಿ ರುಬ್ಬಾಕ್ಬಿಡಾರೆ. 15 ಜನಕ್ಕೆ ಒಬ್ಬನ ಅಡವಲ್ಲ ತಗೊಂಡೋಗಿ ಈ ಥರ ಭಾರಿ ಅವಮಾನ ಮಾಡಿಬಿಟ್ಟು ಚೆನ್ನಾಗಿ ಹೊಡೆದ್ಬಿಟ್ಟು ತಗೊಂಡೋಗಿ ಮಲ್ಸಂದ್ರಿಗೆ ಎಸ್ತವ್ರೆ. ಎಸ್ಬಿಟ್ಟು ನಮ್ಮವರೇ, ನಮ್ಮ ಚಿಕ್ಕಮ್ಮರು, ನಮ್ಮ ಅಣ್ಣ ತಮ್ಮರೆಲ್ಲ ಹೋಗಿ ಎತ್ತಕ್ಕೆ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಯಾರೆ. ಅಡ್ಮಿಟ್ ಮಾಡಿ ಇಲ್ಲಿ ಬೆಳಗ್ಗೆ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಏನು ಮಾಹಿತಿ ನಮ್ಗೆ ಇನ್ನೂ ಸಿಕ್ಕಿಲ್ಲ. ಗುಬ್ಬಿಯಲ್ಲಿ ಬಹುಸಂಖ್ಯಾತರಾಗಿರುವ ಮೇಲ್ವರ್ಗದ ತಿಗಳರು ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಪ್ರಾಬಲ್ಯ ಹೊಂದಿದವರು. ಇನ್ನು ಮಾದಿಗರ ಸಮುದಾಯದ ಕೆಲವೇ ಬೆರಳೆಣಿಕೆಯಷ್ಟು ಮನೆಗಳು ಇಲ್ಲಿವೆ. The accused say that their daughter was being teased by this boy, so therefore they did it. This is a very serious ಇದು ಬಹಳ ತುಂಬ ಗಂಭೀರ ಕೇಸ್ ವಿಷಯ ಇದೆ. ಹಲ್ಲೆ ಮಾಡಿದಂತಹ ವ್ಯಕ್ತಿ ಕಾಡು ಪ್ರಕಾಶ, ಜಾತಿಯಲ್ಲಿ ತಿಗಳರು. ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿ ಮತ್ತು ನಿಟ್ಟೂರು ಸುತ್ತಮುತ್ತ ಈ ತಿಗಳರ ಕಮ್ಯುನಿಟಿಯವರು ಜಾತಿಯಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಮತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ ಕಾಡು ಪ್ರಕಾಶ ಉನ್ನತ ಸ್ತರದಲ್ಲಿರೋದು. ಇನ್ನು ಹಲ್ಲೆಗೆ ಒಳಗಾಗಿರುವಂತಹ ಅಭಿಷೇಕ್ ಅನ್ನುವಂಥವನು ದಲಿತರ ಯುವಕ, ಮಾದಿಗರ ಪೈಕಿಯ ಯುವಕ. ತಮ್ಮ ಮಗಳನ್ನ ಪ್ರೀತಿಸ್ತಿದ್ದಾನೆ ಅನ್ನೋ ಕಾರಣಕ್ಕೆ ಅಭಿಷೇಕ್ನನ್ನ ತೋಟದ ಮನೆಗೆ ಕರೆದೊಯ್ದ ಕಾಡು ಪ್ರಕಾಶ್ ಅಲ್ಲಿ ಹುಡುಗನ ಬಟ್ಟೆಗಳನ್ನು ಬಿಚ್ಚಿಸಿ, ವಿವಸ್ತ್ರಗೊಳಿಸಿ, ಚಪ್ಪಲಿ ಹಾರ ತೊಡಿಸಿ, ಸ್ಲೇಟ್ನಲ್ಲಿ ಏನೋ ಬರೆದು ಕೊರಳಿಗೆ ನೇತು ಹಾಕಿ ಹಲ್ಲೆ ಮಾಡಿದ್ದಾರೆ. ಇವಿಷ್ಟು ದೃಶ್ಯಗಳನ್ನ ಮೊಬೈಲ್ನಲ್ಲೇ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗಿದೆ. ಗುಬ್ಬಿಯ ಕೆಲವರು ಹೇಳೋ ಪ್ರಕಾರ ತಮ್ಮ ಮನೆಯ ಹೆಣ್ಣು ಮಕ್ಕಳ ತಂಟೆಗೆ ಯಾರಾದರೂ ಬಂದರೆ ಇದೇ ಗತಿಯಾಗತ್ತೆ ಅನ್ನೋ ಸಂದೇಶ ರವಾನಿಸುವ ಉದ್ದೇಶದಿಂದ ವಾಟ್ಸಪ್ನಲ್ಲಿ ಈ ದೃಶ್ಯವನ್ನ ಹರಿಬಿಟ್ಟಿದ್ರಂತೆ ಕಾಡು ಪ್ರಕಾಶ್. ಏನು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಇಳಿದು ಸುಮಾರು ಅರ್ಧ ಕಿಲೋಮೀಟ್ರ್ ಏನು ಹೆಣ್ಮಕ್ಳುಗಳು ಹೋಗ್ತಾರೆ, ಅವ್ರನ್ನ ಫಾಲೋ ಮಾಡೋ ಅಂಥದ್ದು, ಆ ಹೆಣ್ಮಕ್ಳನ್ನ ಪ್ರೀತಿ ಮಾಡು ಅಂತೇಳಿ ಬಲವಂತ ಮಾಡ್ತಕ್ಕಂಥದ್ದು, ಇದು ಸಾಕಷ್ಟು ಆಗ್ತಾಯಿದೆ. ಇದು ಒಂದು ಉದಾಹರಣೆ. ಈ ಹೆಣ್ಮಗು ವಿಚಾರ ಬಂದಾಗ ಪ್ರಕಾಶ್ ಏನು ಮಾಡಿದ್ದಾರೆ, ಈ ಹೆಣ್ಮಕ್ಳು ಹಿಂಗೆ ಮಾಡಬಾರ್ದಪ್ಪ ನೀವು ಅಂತೆಲ್ಲ ಸುಮಾರು ಹೇಳಿದ್ದಾರೆ. ಆದರೂ ಸಹ ಇವನು ತಿದ್ಕೊಳ್ಳಿಲ್ಲ. ಅಲ್ಲಿ ಸ್ಕೂಲಿಗೆ ಬಿಟ್ಟು ಬಂದ ನಂತರ ಇವನು ಅಟ್ಯಾಕ್ ಮಾಡ್ತಾನೆ ಆ ಹೆಣ್ಮಗಳನ್ನ. ನನ್ನ ಲವ್ ಮಾಡು ಅಂತ ಹೇಳೋವಂಥದ್ದು, ಚಾಕ್ ತಾಂಡು ತಿವಿತೀನಿ, ನನ್ನ ಇಷ್ಟಪಡ್ದಲ್ಲಿದ್ರೆ ಅಂತ ಎರ್ಸೋ ಅಂಥದ್ದು, ಆಸಿಡ್ ಹಾಕ್ತೀನಿ ಅಂತಲೂ ಸಹ ಹೇಳಿರ್ತಾನೆ. ಇದು ನಮ್ಮ ಹತ್ರ ಎಲ್ಲ ಹೇಳ್ಕೊಂಡಿರ್ತಕ್ಕಂಥದ್ದು. ಇದಾದ ನಂತರ ಅಲ್ಲಿದ್ದ ಜನನೇ ಬಂದು ಆತನ ಹಿಡಿದು ಕೊಡ್ತಾರೆ ಇವ್ರ ಕಡೆ. ಇವರು ಹೇಳಿ ಸಾಕಾಗಿ ಬೇಸತ್ತು ಈ ಕ್ರಮವನ್ನು ಕೈಗೊಂಡಿದ್ದಾರೆ.
ಈಗ ನಾವು ತುಮಕೂರು ಜಿಲ್ಲೆಯ ಜಿಲ್ಲಾಸ್ಪತ್ರೆಯಲ್ಲಿದ್ದೇವೆ. ಈ ಒಂದು ಆಸ್ಪತ್ರೆಯಲ್ಲಿ ಹಲ್ಲೆಗೆ ಒಳಗಾದಂತಹ ದಲಿತ ಯುವಕ ಅಭಿಷೇಕ್ ಅವರಿದ್ದಾರೆ. ಅವರನ್ನು ಮಾತಾಡ್ಸೋಣ. ಆ ದಿನ ಆಗಿದ್ದಾದರೂ ಏನು, ಆ ಹಲ್ಲೆಗೆ ಕಾರಣ ಏನು, ಆ ದಿನ ಏನಂತ ಘಟನೆ ಆಯಿತು ಅಂಥೇಳಿ. ಅಭಿಷೇಕ್, ಹೇಗಿದ್ದೀರಾ ಈಗ? ಇಲ್ಲ, ಚೆನ್ನಾಗಿದ್ದೀನಿ, ಆದರೆ ಪಕ್ಕೇನೋ ಒಂಚೂರು ಇದೆ. ಆ ದಿನ ಏನಾಯಿತು, ಆ ದಿನದ ಘಟನೆನ ಒಂದು ಸ್ವಲ್ಪ ನೆನಪು ಮಾಡ್ಕೊಳ್ಳಿಕ್ಕಾಗತ್ತಾ? ಏನೇನಾಯಿತು ಒಂದು ಸ್ವಲ್ಪ ವಿವರಿಸಿ ಹೇಳ್ತೀರಾ? ಅವತ್ತು ಕಾಡು ಪ್ರಕಾಶು ನಮ್ಮ ಫ್ರೆಂಡ್ ಒಬ್ಬ ಅವನೇ, ನನ್ನ ಫ್ರೆಂಡ್ ಕಡೆಯಿಂದ ಅವನು ಪರಿಚಯ ಆಗಿತ್ತು ನನಗೆ. ಕಾಡು ಪ್ರಕಾಶು ಹೇಳಿ ಕಳಿಸಿದ್ದ, ಈ ಥರ ಹಿಂಗೆ ಪೊದ್ದು ಅಕ್ಕ ಮಾತಾಡ್ಬೇಕಂತೆ, ಹಿಂಗೆ ಕರ್ಕೊಂಬಿಡೋದು ಅಂತ. ಅವನು ಬಂದು ನನ್ನ ಹತ್ರ ಹಂಗೆ ಅಂದ, ಅಣ್ಣ ಈ ಥರ ಮಾತಾಡ್ಬೇಕಂತೆ ಬಾರೋಣ ಅಂತ. ಸರಿ ಆಯ್ತು ನಡೆಯಪ್ಪ, ಅಲ್ಲೇ ಡೈರೆಕ್ಟಾಗಿಗಳನ್ನ ಹೇಳಿ ಸವಾಸ ಬೇಡ ಹಂಗೆ. ಆದರೂ ನಾನು ಶಬರಿಮಲೆಯಿಂದ ಬರ್ಬೇಕಾದ್ರೆ ಫೋನ್ ಮಾಡಿ ಹೇಳಿಲ್ಲ, ಈ ಥರ ನಮ್ಮ ಅಪ್ಪಂಗೆ ಗೊತ್ತಾಗೈತೆ, ನೀನು ಬರಬೇಡ, ಅತ್ತೆ ಅತ್ತನ ಹೊರಟೋಗು ಅಂತ. ನಾನು ಏನಕ್ಕೆ ಹೋಗೋಣ, ನಾನು ಶಬರಿಮಲೆಗೆ ಹಚ್ಚೋಗಿರೋ ದೀಪನ ನಾನು ನೋಡಲೇಬೇಕು, ನಾನು ಬಂದಿರ್ತೀನಿ ಇದ್ದೆ. ಮಂಗಳವಾರ ದಿನ ಕರ್ಕೊಂಡೋದ ಸ್ಕೂಲ್ ಹತ್ರ ಹೋಗಿ ಟರ್ನ್ ಆಗ್ತಿದ್ದಂಗೆ ಕಾಡು ಪ್ರಕಾಶ್ ಮಗ ಲಾಕ್ ಮಾಡ್ಕೊಂಡು ಗಾಡಿ ಒಳಗೆ ಎತ್ತಾಕೊಂಡ್ರು. ನನಗೆ ಹತ್ತು ಅಳ್ಳಾಡೋಕ್ಕಾಗಲಿಲ್ಲ. ಅವ್ರ ತೋಟದ ಮನೆ ಹತ್ರ ಕರ್ಕೊಂಡೋಗಿ ಕಾಡು ಪ್ರಕಾಶ್ ಮಗ ಚೆನ್ನಾಗಿ ಎಲ್ಲ ಹೊಡೆದು ಎಲ್ಲ ಬಟ್ಟೆ ಎಲ್ಲ ಹರಿದಾಕಿದ್ರು. ಕಾಡು ಪ್ರಕಾಶ್ ಸ್ನೇಹಿತರಿಗೆ ಫೋನ್ ಮಾಡೆಲ್ಲ ಕರೆಸ್ಕೊಂಡ, ಈ ಥರ ಹಬ್ಬನ ಸಿಕ್ಕವನೆ ಅಂತ. ಅವರೆಲ್ಲ ಬಂದರು, ಎಲ್ಲ ಹೊಡೆದ್ರು ಚೆನ್ನಾಗಿ. ಹೊಡಿತಿದ್ದಂಗೆ ಚಪ್ಪಲಿ ಯಾರ ತಂದು ಮುಂದಕ್ಕೆ ಹಾಕಿದ್ರು. ನಾನು ಹಾಕೊಳ್ಳಲ್ಲ ಅಂತಂದೆ. ಕಾಡು ಪ್ರಕಾಶ್ದು ಪಿಸ್ತೂಲ್ ಇಲ್ಲಿಗೆ ಇಕ್ಕಿದ್ರು. ಹಾಕ್ತೀನಿ ನೋಡು, ಹಂಗೆ ಶೂಟ್ ಮಾಡ್ತೀನಿ ಹಂಗೆ ಅಂತೇಳಿ. ನಾನು ಇಲ್ಲೆಲ್ಲಿ ಶೂಟ್ ಮಾಡಿಬಿಡ್ತಾರೆ ಹೆದರಿಕೆಯಿಂದ ನಾನು ಹಾಕ್ಕೊಂಡೆ ಚಪ್ಪಲಿಯಾರನ. ತಿರ್ಗಾ ಸ್ಲೇಟ್ ಒಳಗೆ ಏನೋ ಬರ್ದು ಕೊಟ್ಟರು, ಸ್ಲೇಟ್ ಹಿಡ್ಕ, ನಾನು ಹಿಡ್ಕೊಳ್ಳಲ್ಲ ಅಂತಂದೆ. ಹಿಡ್ಕೊಂಡಿದ್ರೆ ಶೂಟ್ ಮಾಡ್ತೀನಿ ನೋಡು, ಮಾದಿಗರು ಸೂಳೆ ಮಗನೇ ಅಂತೆಲ್ಲ ಚೆನ್ನಾಗಿ ಇದು ಮಾಡಿದ್ರು, ಛಾತಿಗೆಲ್ಲ ಬೈದರು. ತಿರ್ಗಾ ಸ್ಲೇಟ್ ಹಿಡ್ಕೊಂಡು ಫೋಟೋ ಗೀಟ ಎಲ್ಲ ತಕ್ಕೊಂಡ್ರು. ಅಷ್ಟೊತ್ತಿಗೆಲ್ಲ ಹೊಡೆದ್ರು, ಚೆನ್ನಾಗಿ ಗೋಡೆಗೆ ಗುದ್ದಿದ್ರು, ಟೇಬಲ್ಗೆಲ್ಲ ಗುದ್ದಿದ್ರು. ಕಾಡು ಪ್ರಕಾಶ್ ಯಾಕೆ ನಿಮ್ಮ ಮೇಲೆ ಹಲ್ಲೆ ಮಾಡ್ತಾರೆ ಅಂದರೆ ಅದರ ಹಿಂದಿನ ಕಾರಣ ಏನು? ಅದು ಅವ್ರ ಕಾಡು ಪ್ರಕಾಶ್ ಮಗಳು ಲವ್ ಮಾಡ್ತಿದ್ಲು, ಆದರೆ ನಾನೇನು ಹಚ್ಕೊಂಡಿರಲಿಲ್ಲ, ಅವಳು ಹಚ್ಕೊಂಡಿದ್ಲು. ಒಂದು ಗಣಪತಿ, ನಮ್ಮ ತಿಗುಡ್ರ ಗಣಪತಿ ಅಲ್ಲಿಗೆ ಅದೇ ರೋಡಾಗಿ ಹೋಗ್ಬೇಕು. ಆ ರೋಡಲ್ಲಿ ಹೋಗ್ಬೇಕಾದ್ರೆ ಅವಳು ಗುರಾಯಿಸೋಳು. ನಾವೊಂದು 5-6 ಜನ ಹುಡುಗರು ನಿಂತಿದ್ದು. ನಾನು ಎಲ್ಲ ನಮ್ಮ ಹುಡುಗರು ಗುರಾಯಿಸ್ತವ್ರೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ನಿಂತ್ಕೊಂಡೆ. ಗಣಪತಿ ಪಾಸ್ ಆಯಿತು. ಆಮೇಲೆ ಹಿಂದೆ ಓಡಿ ಬಂದು ನಂಬರ್ ಕೊಟ್ಟಳು. ನಾನೆಲ್ಲ ನಮ್ಮ ಹುಡುಗರಿಗೆ ಕೊಡೋದೇನೋ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಒಂದು 2 ದಿವಸ ಇಕ್ಕೊಂಡು ನೋಡಿದೆ. ನನ್ನ ಫೋನಿಂದನೇ ಮಾಡ್ಬಿಟ್ಟು ಹೆಂಗೆ ಕೇಳಂತಡಿ ಅಂತ ಅಂದ್ಬಿಟ್ಟು ನನ್ನ ಫೋನಿಂದನೇ ಮಾಡಿದೆ. ಏನಕ್ಕೆ ಈ ಥರ ನಂಬರ್ ಕೊಟ್ಟಿತ್ತು, ಹಂಗೆ ನೀವು ಇಷ್ಟ ಆಗಿದ್ದೀರಾ, ನಿಮ್ಮನ್ನೇ ಮದುವೆ ಆಗೋದು, ಇನ್ಯಾರನ್ನೂ ಮದುವೆ ಆಗೋಲ್ಲ, ಹಂಗೆ ಅಂತ. ನಾನು ಅಷ್ಟಕ್ಕೆ ಫೋನ್ ಆಫ್ ಮಾಡಿಬಿಟ್ಟೆ. ಅದು ಮಾರನೇ ಬೆಳಗ್ಗೆ ಫೋನ್ ಮಾಡಿದ್ಲು, ನಿಮ್ಮನ್ನೇ ಕಂಡ್ರೆ ನಾನು ಇಷ್ಟಪಟ್ಟಿರೋದು, ಇನ್ಯಾರನ್ನೂ ಇಷ್ಟಪಟ್ಟಿಲ್ಲ, ಹಂಗೆ 2 ತಿಂಗಳು ಗ್ಯಾಪ್ ಕೊಟ್ಟೆ. ಇತ್ತೀಚೆಗೆ ಅತಿ ಮಾಡ್ಕೊಂಡಿತ್ತು. ಈಗ ಆ ಹುಡುಗಿ ನಿಮ್ಮನ್ನು ಅಷ್ಟು ಪ್ರೀತಿಸ್ತಾ ಇದ್ದರೆ ಆಕೆನೇ ಯಾಕೆ ಪೋಸ್ಕೋ ಕಾಯ್ದೆಯನ್ನು ನಿಮ್ಮ ಮೇಲೆ ಹಾಕ್ತಾರೆ? ನಿಮ್ಮ ಮೇಲೆ ಯಾಕೆ ಪ್ರಕರಣವನ್ನು ದಾಖಲು ಮಾಡ್ತಾರೆ? ಅದು ಮನೇಲಿ ಟಾರ್ಚರ್ ಕೊಟ್ಬಿಟ್ಟವ್ರೆ. ಅವಳು ಅಷ್ಟೊಂದು ಇಕ್ಕೊಂಡಿದ್ಲು, ಆದರೆ ಮನೇಲೆಲ್ಲ ಟಾರ್ಚರ್ ಕೊಟ್ಬಿಟ್ಟವಳೆ. ಅವ್ರ ಅಮ್ಮನೇ ಕೊಡ್ತಾ ಇರೋದು, ಅವಳೇನು ಕೊಡ್ತಿಲ್ಲ, ಅವ್ರ ಅಮ್ಮನೇ ಕೊಡ್ತಾ ಇರೋದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾತಾಡ್ಸೋಣ. ಇವರ ತಂದೆ ಅಭಿಷೇಕ್ ಅವರ ತಂದೆ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ನಿಮಗೆ ನಿಮ್ಮ ಮಗನ ಮೇಲೆ ಹಲ್ಲೆ ಆಗಿದ್ದ ವಿಚಾರ ಗೊತ್ತಾಗಿದ್ದು ಹೇಗೆ? ಆನಂತರ ಏನು ಮಾಡಿದ್ರಿ? ಆನಂತರದ ಏನು ಡೆವಲಪ್ಮೆಂಟ್ ಇದೆ ಒಂದೊಂದಾಗಿ ಹೇಳಲಿಕ್ಕಾಗತ್ತಾ? ಅವರು ಕಾಡು ಪ್ರಕಾಶ್ ಕಡೆ ಬಂದು ಎತ್ತಾಕೊಂಡೋಗಿ ಚೆನ್ನಾಗಿ ಬೆತ್ತಲೆ ಮಾಡಿ ಒಂದು ರೂಮೊಳಗೆ ಹಾಕ್ಕೊಂಡೆಲ್ಲ ಸುತ್ತಲೂ ಕಿಟಕಿಯ ಬಾಗಿಲಲ್ಲಿ ಹಾಕ್ಕೊಂಡು ಭಾರಿ ಹಿಂಸೆ ಕೊಟ್ಟು ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಸ್ಲೇಟು ಚಪ್ಪಲಿ ಹಾರ ಪ್ರತಿಯೊಂದು ಹಾಕಿ ಸಿಕ್ಕಾಪಟ್ಟೆ ಒಂದು 10 ಜನ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟು ಎಣ್ಣೆಮೇಗಳು ಬಟ್ಟೆ ತಂದು ಅಲ್ಲೇ ಮಶಾಣ ಪಕ್ಕ ಐತೆ, ಎಣ್ಣೆಮೇಗಳು ಬಟ್ಟೆ ತಂದು ಇವನಿಗೆ ಧರಿಸ್ಬಿಟ್ಟು ಲಾಸ್ಟ್ಗೆ ಹೊಡೆದೆಲ್ಲ ಆದಮೇಲೆ ಕಾಡು ಪ್ರಕಾಶ ಸೊಂಟ ಕಟ್ಬಿಟ್ಟು ಬಾವಿಗೆ ತಾಕ್ಬಿಡೋರಲ್ಲ ಅಂತಂದಾನೆ. ಅಷ್ಟಾಗೇನೆ ಇವನೇ ಮಾಡ್ದೆ, ಇಲ್ಲ ನಾನು ಮದ್ಗೆ ಹೊಟ್ಟಬಿಡ್ತೀನಿ ಅಂತ ಯಾವಾಗ ಕಾಲು ಬೇಡ್ಕೊಬಿಟ್ಟು ತಗೊಂಡೋಗಿ ಮನಸ್ಸಿನ ಡೇ ತಂದು ಎತ್ತಾಯಿಸ್ಬಿಟ್ಟಾರೆ. ಅಷ್ಟಾಗೆ ನಾವು ಅಲ್ಲಿಂದ ನಮ್ಮ ಹಿರಮಗ ಕರ್ಕೊಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗೇ ಅಷ್ಟೇ ಎಲ್ಲ ಹೊಲಿಗೆ ಹಾಕಿದ್ರಲ್ಲ, ಎಲ್ಲ ಹೊಲಿಗೆ ಎಲ್ಲ ಕಸ್ಕೊಂಡು ಸೀದಾ ಅಂಗಡಿದಾಗ ಕರ್ಕೊಬಂದಂಗೆ ನಮ್ಮ ಅಲ್ಲಿನೂ ಆಸ್ಪತ್ರೆಗೂ ಸಹ ಟಾರ್ಚರ್ ಬಂದ್ಬಿಟ್ರು. ಎಲ್ಲ ಒಂದು 10-15 ಜನ ಅಲ್ಲಿಗೂ ಬಂದರು, ಇವನೇನಾದರೂ ಮಾಡಿ ಕೊಲೆ ಮಾಡಾಕ್ಬಿಡ್ಬೇಕಂತೇಳಿ ಕಾಡು ಪ್ರಕಾಶ್ ಕಡೆ. ಆವಾಗ ನಮಗೆ ಭಯ ಹತ್ಕೊಬಿಡ್ತು, ನಾವು ಯಾರು ಹಿಂದೆ ಮುಂದೆ ನಮ್ಗಂತ ಇರಲಿಲ್ವಲ್ಲ, ಸಪೋರ್ಟ್ ಇರಲಿವಲ್ಲ. ಅವರು ಮೊದಲೇ ದುಡ್ನಾಗ ಅವ್ರಿ ಎಲ್ಲಾದ್ರಾಗ ಅವ್ರೆ, ನಾವು ಬಡವರು, ನಾವು ಎಲ್ಲಿ ಸಾಹಸ ಪಡೋಣ ಅಂತೇಳಿ ನಾವೇ ಮಾಡಿ ಸೀದಾ ಆಟದ ಹಾಕೊಂಡು ಸೀದಾ ಮಂತಾಗ ಬಂದ್ಬಿಟ್ಟು ಬರ್ದಂಗೆ ಮಾರೇ ಬೆಳಗ್ಗೆ ಸಬ್ ಇನ್ಸ್ಪೆಕ್ಟ್ರಿಗೆ ವಾಟ್ಸಪ್ ಯಾವಾಗ ಕಳಿಸಿದಾಗೇ ಸಬ್ ಇನ್ಸ್ಪೆಕ್ಟರ್ ನೋಡ್ಬಿಟ್ಟು ವಾಟ್ಸಪ್ಪು ನೋಡ್ದಾಗೇ PC ಮಂತ ಕಳಿಸ್ಕೊಟ್ಟು, ಏನಪ್ಪ ಹಿಂಗೆ ಆಗೈತೆ ಬರಬೇಕಂತೆ ಬರ್ರಿ ಅಂತ ಕರ್ಕೊಂಡೋಗಿ ಆವಾಗ ಗುಬ್ಬಿ ಸಬ್ ಇನ್ಸ್ಪೆಕ್ಟ್ರಿಗೆ ಈ ಕೇಸ್ ದಾಖಲೆ ತಗೊಂಡು ನಮಗೆಲ್ಲ ಧೈರ್ಯ ಕೊಟ್ಟಿರೋದು. ಈಗ ನಿಮ್ಮ ಮಗನ ಸ್ವಭಾವ ಮತ್ತು ನಿಮ್ಮ ಮಗ ಆ ಹುಡುಗಿಯನ್ನು ಇಷ್ಟಪಡ್ತಿದ್ದು ಈ ವಿಚಾರಗಳು ನಿಮ್ಮ ಗಮನಕ್ಕೆ ಏನಾದರೂ ಬಂದಿತ್ತಾ? ಇಲ್ಲ ಸರ್, ಗಮನ ಬಂದಿರಲಿಲ್ಲ.
ನಮಗೇನಂತ ವಿಚಾರ ಈ ಗಮನಕ್ಕೆ ಬಂದಿರಲಿಲ್ಲ, ಆ ಹುಡುಗಿನ ನಾವು ಯಾರು ಅಂತ ನೋಡಿರಲಿಲ್ಲ ಅದನ್ನು. ಇವನೇನೋ ಫೋನ ಮಾಡ್ದಮ್ಮ ಮೊದಲು ಗೊತ್ತಿರಲಿಲ್ಲ ನಮಗೆ. ಮೊದಲು ಗೊತ್ತಿದ್ರೆ ಯಾವಲ್ಲ ನಾವು ಕಟ್ ಮಾಡಕ್ಕೆ ಕೊಡ್ತಿದ್ವಿ. ಯಾಕಪ್ಪ ಬೇಡ ಕಟ್ಟಮ್ಮ ದೊಡ್ಡ ಸಹ ನಮ್ಗೆ ಯಾಕೆ ಬೇಕಂತೇಳಿ ಕಟ್ ಮಾಡಕ್ಕೆ ಕೊಡ್ತಿದ್ವಿ. ಈಗಲೂ ಅವನು ಈಚೆಗೆ ಬಂದ್ರೂ ನಮ್ಮನ್ನಂತೂ ಕುಟುಂಬತ್ತು ಬಿಡೋದಿಲ್ಲ ಅವನು. ಯಾಕಂದರೆ ಅಷ್ಟು ರೋಷದಾಗ ಅವನೇ, ಅಷ್ಟು ಇದು ಜನಸಂಖ್ಯೆ ಐತೆ ಅವನಿಗೆ, ದುಡ್ಡಿನ ಬಲ ಐತೆ, ಪ್ರತಿ ರಾಜಕೀಯ ಬಲ ಐತೆ, ಪ್ರತಿಯೊಂದು ಐತೆ. ಅದಕ್ಕೋಸ್ಕರ ನಮಗೆ ಇವತ್ತು ಜೀವ ಭಯ ಆಗ್ಬಿಟ್ಟೈತೆ. ಒಂದು ಕೊನೆಯ ಪ್ರಶ್ನೆ, ಹುಡುಗಿಯ ತಾಯಿ ಆಕೆ ಕೊಟ್ಟ ಕಂಪ್ಲೇಂಟು ಅಂದರೆ ಆ ದೂರಿನ ಪ್ರಕಾರ ಹುಡುಗಿ ಅಪ್ರಾಪ್ತೆ, ಅಂದರೆ ಪ್ರಾಪ್ತ ವಯಸ್ಸಿಗೆ ಬಂದವಳಲ್ಲ, ಅವಳಿಂದ ಚಿಕ್ಕ ಹುಡುಗಿ, ಅವಳ ತಲೆಯನ್ನು ಕೆಡಿಸಿ ಅಥವಾ ಆಕೆಗೆ ನಿಮ್ಮ ಹುಡುಗನೇ ಟಾರ್ಚರ್ ಕೊಡ್ತಾ ಇದ್ದ, ನಿಮ್ಮ ಹುಡುಗನೇ ಹಿಂದೆ ಬಿದ್ದ ಅಂಥೇಳಿ ಒಂದು ಪೋಸ್ಕೋ ಕಾಯ್ದೆಯನ್ನು ಹಾಕಿದ್ದಾರೆ. ಈ ರೀತಿ ಒಟ್ಟಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತೀರಾ ಸರ್? ಒಂದು ಕೈ ಚಪ್ಪಾಳೆ ಅವಳು ಚಪ್ಪಾಳೆ ಅಲ್ಲ, ಅದು 2 ಕೈ ಸೇರಿ ಚಪ್ಪಾಳೆ ಆಗ್ತಿದ್ದ. ಇಬ್ಬರು ತಪ್ಪು ಮಾಡ್ಯಾವ್ರೆ. ಗುಬ್ಬಿಯಲ್ಲಿ ದಲಿತ ಯುವಕನ ಮೇಲೆ ಹಲ್ಲೆ ನಡೆದು ಈಗ 10 ದಿನ ಕಳೆದಿದೆ. ಈ 10 ದಿನದಲ್ಲಿ ಈ ಒಂದು ಪ್ರಕರಣ ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಂಡಿದೆ. ಹಲ್ಲೆಗೆ ಒಳಗಾಗಿರುವಂತಹ ಅಭಿಷೇಕ್ನನ್ನು ತುಮಕೂರಿನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹಲ್ಲೆ ಮಾಡಿರುವಂತಹ ಕಾಡು ಪ್ರಕಾಶ ಹಾಗೂ ಉಳಿದ 7 ಜನರನ್ನು ಈಗಾಗಲೇ ಬಂಧಿಸಲಾಗಿದೆ. ಈ ಒಂದು ಘಟನೆಗೆ ಕಾರಣವಾಗಿರುವಂತಹ ಹುಡುಗಿ ಅಂದರೆ ಕಾಡು ಪ್ರಕಾಶನ ಮಗಳು ಶಾಲೆಗೆ ಹೋಗೋದನ್ನು ಬಿಟ್ಟಿದ್ದಾಳೆ. ಇನ್ನೊಂದು ಕಡೆ ತಮ್ಮ ಮಗಳ ಮೇಲೆ ಅಭಿಷೇಕ್ ಅನ್ನುವಂತಹ ಒಬ್ಬ ಹುಡುಗ ಕಿರುಕುಳ ಕೊಡ್ತಾ ಇದ್ದಾನೆ ಅನ್ನುವಂತಹ ಆಧಾರದ ಮೇಲೆ ಪೋಸ್ಕೋ ಕಾಯ್ದೆಯನ್ನು ದಾಖಲು ಮಾಡಿದ್ದಾರೆ. ಇನ್ನು ಮಹಿಳಾ ಆಯೋಗದಲ್ಲಿ ಕೂಡ ಈ ಬಗ್ಗೆ ದೂರು ದಾಖಲಾಗಿದೆ. ವೀಕ್ಷಕರೇ, ಘಟನೆಯ ಒಂದು ಮುಖವನ್ನು ನೋಡೋದಾದರೆ ಈ ಕಾಡು ಪ್ರಕಾಶ್ ಅನ್ನುವಂತಹ ವ್ಯಕ್ತಿ ಅಭಿಷೇಕ್ ಅನ್ನುವಂತಹ ಯುವಕನನ್ನು ತಮ್ಮ ತೋಟದ ಮನೆಗೆ ಕರೆದುಕೊಂಡು ಹೋಗಿ ಬೆತ್ತಲೆ ಮಾಡಿ ಆತನ ಕೊರಳಿಗೆ ಚಪ್ಪಲಿಯ ಹಾರವನ್ನು ಹಾಕಿ ಕೈದಿಗಳಿಗೆ, ಅಪರಾಧಿಗಳಿಗೆ ತೊಡಿಸುವ ಥರ ಆ ಒಂದು ಸ್ಲೇಟ್ನಲ್ಲಿ ಏನೋ ಬರೆದು ಕೊರಳಿಗೆ ನೇತು ಹಾಕೋದಲ್ಲದೆ ತಳಿಸ್ತಾರೆ, ಹಲ್ಲೆ ಮಾಡ್ತಾರೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಬಳಿಕ ಇದಿಷ್ಟನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತಾರೆ. ಇದು ನಿಜಕ್ಕೂ ಕೂಡ ಅಮಾನವೀಯ ಮತ್ತು ಇದು ಯಾವುದೇ ಸಮಾಜ ಒಪ್ಪಿಕೊಳ್ಳಲಾರದದ್ದು. ಮತ್ತು ಮುಖ್ಯವಾಗಿ ಅಭಿಷೇಕ್ ಅನ್ನುವಂಥ ಒಬ್ಬ ಯುವಕ ಮಾದಿಗ ಮತ್ತು ದಲಿತ ಸಮುದಾಯಕ್ಕೆ ಸೇರಿದವನು. ಅದರ ಬದಲು ಅದೇ ಕಾಡು ಪ್ರಕಾಶ್ ಅನ್ನುವಂಥ ವ್ಯಕ್ತಿ ತಮ್ಮ ಮಗಳಿಗೆ ನಿಜಕ್ಕೂ ಕೂಡ ಅನ್ಯಾಯ ಆಗಿದ್ದರೆ ಆ ಅಭಿಷೇಕ್ ಅನ್ನುವಂಥ ಹುಡುಗನನ್ನು ಕರೆದುಕೊಂಡು ಬಂದು ಸಂಬಂಧಪಟ್ಟವರ ಹತ್ರ ಅಥವಾ ದಲಿತ ಮುಖಂಡರನ್ನು ಕೂರಿಸ್ಕೊಂಡು ಒಂದು ಪಂಚಾಯತಿಗೆ ಮಾಡುವ ಮೂಲಕ ಅಥವಾ ಒಂದು ವಾರ್ನ್ ಮಾಡುವ ಮೂಲಕ ಈ ಒಂದು ಸಮಸ್ಯೆಯನ್ನು ಪರಿಹರಿಸಬಹುದಾಗಿತ್ತಾ ಅನ್ನುವಂತಹ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈಗ ಹಲ್ಲೆಗೊಳಗಾಗಿರುವ ಅಭಿಷೇಕ್ ಆರೋಪಿಸುವಂತೆ ಕಾಡು ಪ್ರಕಾಶ್ ಹಲ್ಲೆಗೆ ಮುನ್ನ ಜಾತಿ ನಿಂದನೆ ಮಾಡಿದ್ದಾರೆ, ಗನ್ ಪಾಯಿಂಟ್ ಅನ್ನ ಕುತ್ತಿಗೆಯ ಮೇಲಿಟ್ಟು ಭೀತಿಗೊಳಿಸಿದ್ದಾರೆ. ಗುಬ್ಬಿಯ ಈ ಪ್ರಕರಣ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿಯಾಗಿದೆ, ರಾಜ್ಯಾದ್ಯಂತ ದೊಡ್ಡ ಸಂಚಲನವನ್ನೇ ಉಂಟು ಮಾಡಿದೆ ಮತ್ತು ಬಹಳ ಗಂಭೀರವಾದಂಥ ಒಂದು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ, ಆದರೆ ಅದಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್ ತಗೊಳ್ತೀನಿ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ತಂಡ ಈ ಒಂದು ಘಟನೆಗೆ ಕಾರಣವಾದಂತಹ ಪದ್ಮಶ್ರೀ ಅನ್ನುವಂತಹ ಯುವತಿಯನ್ನು, ಕಾಡು ಪ್ರಕಾಶ್ ಅವರ ಮಗಳನ್ನು ಮಾತಾಡಿಸುವಂತಹ ಪ್ರಯತ್ನ ಮಾಡಿದ್ವಿ. ಗುಬ್ಬಿ ತಾಲೂಕಿನಲ್ಲಿ ದಲಿತ ಯುವಕ ಅಭಿಷೇಕ್ ಅನ್ನುವಂಥವನ ಮೇಲೆ ಹಲ್ಲೆ ಆಯಿತು. ಆ ಹಲ್ಲೆ ಮಾಡಿದ್ದು ಕಾಡು ಪ್ರಕಾಶ್ ಅವರು ತಮ್ಮ ಮಗಳಿಗೆ ಹಿಂಸೆ ಕೊಡ್ತಾ ಇದ್ದ, ಕಿರುಕುಳ ಕೊಡ್ತಾ ಇದ್ದ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಷೇಕ್ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂಥದ್ದು ಆ ಒಂದು ಪ್ರಕರಣ. ಈಗ ನಮ್ಮ ಜೊತೆ ಯುವತಿ ಪದ್ಮಶ್ರೀ ಅವರಿದ್ದಾರೆ. ಬನ್ನಿ ಅವರ ಮಾತನ್ನು ಕೇಳೋಣ, ಆ್ಯಕ್ಚುಲಿ ಆಗಿದ್ದೇನು ಅಂತೇಳಿ. ಪದ್ಮಶ್ರೀ ನಮಸ್ತೆ. ಈಗ ಈ ಒಂದು ಪ್ರಕರಣ ಆಯಿತು, ನಿಮ್ಮ ತಂದೆ ಆ ಹುಡುಗನ ಮೇಲೆ ಹಲ್ಲೆ ಮಾಡಿದರು. ಯಾಕೆ ಈ ಹಲ್ಲೆ ಆಯಿತು? ನಿಮ್ಮ ಪ್ರಕಾರ ಏನು ಕಾರಣ? ನಿಮಗೂ ಅವ್ರಿಗೂ ಪ್ರೀತಿ ಇದ್ದಿದ್ದು ನಿಜಾನ? ಇಲ್ಲ, ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇರಲಿಲ್ಲ. ನನ್ನನ್ನು ಚುಡಾಯಿಸ್ತಿದ್ರು, ಅದಕ್ಕೋಸ್ಕರ ನಮ್ಮ ತಂದೆ ಈ ಥರ ಮಾಡಿದ್ರು. ನಾನು ಸ್ಕೂಲ್ಗೆ ಹೋಗ್ಬೇಕಾರೆಲ್ಲ ನನ್ನನ್ನು ಚುಡಾಯಿಸೋದು, ವ್ಯಾನಿಂದ ಫಾಲೋ ಮಾಡೋದು, ಈ ರೀತಿ ಎಲ್ಲ ಮಾಡ್ತಿದ್ರು. ನಾನು 8 ದಿವಸದಿಂದ ಸ್ಕೂಲ್ಗೆ ಹೋಗಿಲ್ಲ. 17ನೇ ತಾರೀಕು ಹೋದೆ ಸ್ಕೂಲ್ಗೆ, ನಂಗೆ ಟೈಫಾಯ್ಡ್ ಆಗಿತ್ತು. ಅಮ್ಮ ಹೇಳಿದ್ರು ಏನಿಲ್ಲ, ಹೋಗಿ ಹುಷಾರಾಗಿದೆಯಾ ಅಂತ. ಹೋದ್ಮೇಲೆ ಅಣ್ಣ ಬಿಟ್ಟೋದ್ರು. ಹೋದ್ಮೇಲೆ ಅಲ್ಲಿ ಅಭಿಷೇಕ್ ನಿಂತಿದ್ರು, ನನ್ನ ಕೈಯೆಲ್ಲ ಹಿಡ್ಕೊಂಡು ಎಳ್ದಾಡಿ ನಿನ್ನ ಮುಖಕ್ಕೆ ಆ್ಯಸಿಡ್ ಹಾಕ್ತೀನಿ ಅಂತ ಅಂದರು. ನನ್ನ ಚಾಕು ತೋರಿಸಿದ್ರು. ನಾನಷ್ಟೊತ್ತಿಗೆ ಹೊರಟೋದೆ. ಅಲ್ಲಿ ಇದ್ದಿದ್ದು ಕಾಲೇಜ್ ಹುಡುಗರೆಲ್ಲ ಅಡ್ಡ ಹಾಕ್ಕೊಂಡು ನಮ್ಮ ತಂದೆಗೆ ಹಿಡ್ಕೊಟ್ಟಿದ್ದಾರೆ. ಅಲ್ಲಿಂದ ನಾನು ಬಸ್ ಸ್ಟ್ಯಾಂಡಿಗೆ ಬಂದು ನಮ್ಮ ಮಮ್ಮಿಗೆ ಫೋನ್ ಮಾಡಿದೆ. ಮಮ್ಮಿ ಹಿಂಗಾಯಿತು ಅಂತ ಅಂದೆ, ಹಿಂಗೆ ಆ್ಯಸಿಡ್ ಹಾಕ್ತೀನಿ ಚಾಕು ತೋರಿಸ್ತಾ. ನಾನು ಬಂದ್ಬಿಟ್ಟಿದ್ದೀನಿ ಬಸ್ ಸ್ಟ್ಯಾಂಡಿಗೆ, ಅಜ್ಜಿ ಊರಿಗೆ ಹೋಗ್ತೀನಿ ಅಂತಂದೆ. ಸರಿ ನೀನು ಹೋಗು, ನಾನು ನಿಮ್ಮ ತಂದೆಗೆಲ್ಲ ಹೇಳ್ತೀನಿ ಅಂತ ಅಂದರು. ಆಮೇಲೆ ನೆಕ್ಸ್ಟು ಬೆಳಿಗ್ಗೆ ಬಂದೆ ನನಗೆ ಈ ವಿಷಯ ಗೊತ್ತಾಯಿತು.
ಈಗ ಈ ಹುಡುಗ ಅಭಿಷೇಕ್ ನಿಮಗೆ ಯಾವಾಗಿಂದ ಪರಿಚಯ? ದಿನ ಫಾಲೋ ಮಾಡ್ತಾಯಿದ್ರು, ಪರಿಚಯ ಏನಿಲ್ಲ. 4 ತಿಂಗಳಿಂದ ಜಾಸ್ತಿ ಮಾಡಿದ್ರು, 1 ವರ್ಷದಿಂದ ಫಾಲೋ ಮಾಡ್ತಿದ್ರು. 4 ತಿಂಗಳಿಂದ ತುಂಬ ಜಾಸ್ತಿ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ನಾವು ಆ ಹುಡುಗನ ಮಾತಾಡಿಸಿದ ಪ್ರಕಾರ ಅವ್ರು ಹೇಳಿದ್ದೇನೆಂದರೆ, ನನಗೆ ಫೋನ್ ನಂಬರನ್ನು ಪದ್ದುನೆ ಕೊಟ್ಟರು, ಅವರೇ ನನ್ನ ಹಿಂದೆ ಬಿದ್ದರು. 2 ತಿಂಗಳ ತನಕ ನಾನೇನು ಸೀರಿಯಸ್ ಆಗಿರಲಿಲ್ಲ. ಈ ಒಂದು 2 ತಿಂಗಳ ನಂತರದಲ್ಲಿ ನಾನು ಸೀರಿಯಸ್ ಆದೆ. ನನ್ನ ಹಿಂದೆ ಆ ಹುಡುಗಿನೇ ಬಿದ್ದಿದ್ದೆ ವಿನಃ ನಾನು ಆ ಹುಡುಗಿ ಹಿಂದೆ ಹೋಗಿರಲಿಲ್ಲ ಅಂತ ಹೇಳ್ತಾರೆ. ಇದಕ್ಕೇನು ಹೇಳ್ತೀಯಮ್ಮ? ಇಲ್ಲ, ನಾನು ಲವ್ ಮಾಡ್ತಿರ್ಲಿಲ್ಲ. ನಂಗೆ ಅವ್ನು ಯಾರು ಅಂತಲೇ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ನನಗೆ. ಈಗ ಎಷ್ಟು ವರ್ಷ ನಿಮಗೆ? ಏನು ಓದ್ತಾ ಇದೆಯಾ? ನಾನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ನನಗೆ 15 ಇಯರ್ ಏಜು. ಆದರೆ ಕಾಡು ಪ್ರಕಾಶ್ ಕಡೆಯವರು ಹೇಳುವ ಕಥೆಯೇ ಬೇರೆ. ಗುಬ್ಬಿಯಲ್ಲಿ ಪುಂಡು ಪೋಖರಿಗಳ ಕಾಟ ಇತ್ತೀಚೆಗೆ ಹೆಚ್ಚಾಗಿದೆ. ಹೆಣ್ಣು ಮಕ್ಕಳನ್ನ ಶಾಲೆ ಕಾಲೇಜಿಗೆ ಕಳಿಸುವುದೇ ಕಷ್ಟವಾಗಿದೆ. ಈಗಾಗಲೇ ಕಾಡು ಪ್ರಕಾಶ್ ತಮ್ಮ ಮಗಳ ತಂಟೆಗೆ ಬಾರದಂತೆ ಅಭಿಷೇಕ್ಗೆ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಆದರೆ ಆ ನಂತರವೂ ಅಭಿಷೇಕ್ ಕಾಟ ಹೆಚ್ಚಾದ ಕಾರಣ ಹೀಗೆ ಮಾಡಲಾಯಿತು ಅನ್ನುವ ಸ್ಪಷ್ಟೀಕರಣವನ್ನ ಕಾಡು ಪ್ರಕಾಶ್ ಪರಿಚಿತರು ಹಾಗೂ ಕುಟುಂಬದವರು ನೀಡುತ್ತಿದ್ದಾರೆ. ಈಗ ಒಂದು ಪ್ರಶ್ನೆ ಮುಂದೆ ಬರುತ್ತೆ, ಮಗಳ ವಿಚಾರ ಅಂದ ತಕ್ಷಣ ಅಪ್ಪನಿಗೆ ಕೋಪ ಬರೋದು ಸಹಜ. ಆದರೆ ಆ ರೀತಿ ಅಮಾನವೀಯವಾಗಿ ಹಲ್ಲೆ ಮಾಡಬೇಕಿತ್ತ? ಕೂತು ಮಾತಾಡಿ ಒಂದು ವಾರ್ನಿಂಗ್ ಕೊಟ್ಟು ಕಳಿಸ್ಬೋದಾಗಿತ್ತೇನೋ ಅಂತ. ವಾರ್ನಿಂಗ್ ಕಳಿಸಿದ್ರು ಸಹ 4 ಸಲ ಆಲಯ ಅವನಿಗೆ ವಾರ್ನಿಂಗ್ ಮಾಡಿದರು. ಕರೆಸಿ ವಾರ್ನಿಂಗ್ ಮಾಡಿ, ಈ ಥರ ಎಲ್ಲ ಓದೋ ಮಕ್ಕಳಿಗೆಲ್ಲ ಈ ಥರ ತೊಂದರೆ ಕೊಡಬಾರ್ದಪ್ಪ, ನೀನು ಎಲ್ಲ ಈ ಥರ ನಾವು ಹೇಳ್ತಾ ಇದ್ದೀವಿ, ನಾವು ಒಳ್ಳೆಯರಲ್ಲ, ನಾವು ಈ ಥರ ನೀನು ನಾವು ಹೇಳೋ ಥರ ನೀನು ಇದು ಮಾಡ್ಕೊ ಮಕ್ಕಳನ್ನ ಆ ಥರ ಎಲ್ಲ ತೊಂದರೆ ಮಾಡಬಾರ್ದು ಓದೋ ಮಕ್ಕಳಿಗೆಲ್ಲನ ಅಂತ ನಮ್ಮ ಮನೆ 4 ಸಲ ಅವ್ನಿಗೆ ವಾರ್ನಿಂಗ್ ಮಾಡಿದ್ರು. ಆ ಥರ ಅವನು ಏನು ಅರ್ಥಕೊಳ್ಳೇ ಇಲ್ಲ. ತಿರ್ಗಾ ಮತ್ತೆ 4 ತಿಂಗಳಿಂದ ಎಲ್ಲ ಟಾರ್ಚರ್ ಮಾಡಿದ್ದಾನೆ. ನನ್ನ ಮಗಳು ಸ್ಕೂಲ್ಗೆ ಹೋಗೋ ಎದ್ಕೊಂಡಿದ್ದಾಳೆ. ಆಮೇಲೆ 17ನೇ ತಾರೀಕು ಹೋಗಮ್ಮ ಏನಿಲ್ಲ ಅಂತೇಳಿ ಅಂತ ಕಳಿಸ್ತು. ಅವ್ರ ಅಣ್ಣ ಕರ್ಕೊಂಡೋಗಿ ಕಾಲೇಜ್ ಹತ್ರ ಬಿಟ್ಟು ಬಂದ. ಅಭಿಷೇಕ್ ಅನ್ನೋ ಹುಡುಗ ಹಿಂದೆ ಫಾಲೋ ಮಾಡ್ಕೊಂಡೋಗಿ ಕೈ ಹಿಡ್ಕೊಂಡು ಎಳ್ದಾಡಿ ಆಶೆಡ್ ಹಾಕ್ತೀನಿ ಅಂತ ಎದುರಿಸಿದ್ದಾನೆ, ಚಾಕು ತಗೋ ತೋರಿಸಿದ್ದಾನೆ. ನನ್ನ ಮಗಳು ಆ ಥರ ಪ್ರಾಣ ಭಯದಿಂದ ಆಚೆ ಹೋಗಿದ್ದಾಳೆ. ಈಗ ನಿಮ್ಮ ಮಗಳಿಗೆ ವಿಚಾರದಲ್ಲಿ ಈ ಥರ ಎಲ್ಲ ಆಗ್ತಾ ಇದೆ ಅಂತ ನಿಮ್ಮ ಮಗಳೇನಾದ್ರು ಬಂದು ಹೇಳಿದ್ಲಾ? ಹೇಳಿದ್ಲು ಹೇಳಿದ್ಲು, ಅವ್ರ ಅಪ್ಪಾಜಿಗೂ ಹೇಳಿದ್ಲು, ನಮಗೂ ಹೇಳಿದ್ರು. ಆ ಹುಡುಗಂಗೆ ವಾರ್ನಿಂಗ್ ಮಾಡಿದ್ರು 4 ಸಲ ಅವನು ಅರ್ಥಕೊಂಡ್ಲೇ ಇಲ್ಲ ಅದನ್ನು. ತಿರ್ಗಾ ಮತ್ತೆ ಮಾಡ್ತಾನೆ ಇದ್ದ ಅದನ್ನೇನು. ಈಗ ನೀವು ಪೋಕ್ಸೋ ಕಾಯ್ದೆನ ಹಾಕಿದ್ದೀರಾ ಅವರ ಮೇಲೆ, ಮುಂದಿನ ಏನು ಹೋರಾಟ ಏನು ಅಥವಾ ಮುಂದಿನ ನಡೆ ಏನು, ಇದನ್ನು ಮಾತುಕತೆಯಲ್ಲಿ ಬಗೆಹರಿಸ್ಕೊಬೋದಾ ಅಥವಾ ಕಾನೂನು ಹೋರಾಟ ಮಾಡ್ತೀರಾ, ಹೇಗೆ? ಅವನಿಗೆ ಶಿಕ್ಷೆ ಆಗಬೇಕು ಈ ನಮ್ಮ ಮಕ್ಕಳಿಗೆ ಏನದಲ್ಲ, ಬೇರೆ ಮಕ್ಕಳಿಗೂ ಆಗಿದ್ರು ನಮ್ಮ ಮನೇಲಿ ಇದೇ ಥರನೇ ಮಾಡೋರು. ಈ ನಮ್ಮ ಮಗಳಿಗೆ ಏನದಲ್ಲ, ಬೇರೆ ಹೆಣ್ಮಕ್ಳಿಗಾದರೂ ಇದೇ ಥರ ಎಲ್ಲರಿಗೂ ನೋವಾಗುತ್ತೆ ತಾನೇ. ತಂದೆ ತಾಯಿಗೆ ಈ ಥರ ಮಾಡಿದ್ದವನು, ಅವನಿಗೆ ಶಿಕ್ಷೆ ಆಗಬೇಕು ನಮ್ಗೆ ಅದೇ ಬೇಕು. ನಮ್ಮ ಕುಟುಂಬಕ್ಕೆ ನ್ಯಾಯ ಬೇಕು, ಅವನಿಗೆ ಶಿಕ್ಷೆ ಆಗಲೇಬೇಕು ಅವನಿಗೆ. ಅಭಿಷೇಕ್ ಹಾಗೂ ಕುಟುಂಬದವರು, ಕಾಡು ಪ್ರಕಾಶ್ ಮಗಳು ಹಾಗೂ ಕಾಡು ಪ್ರಕಾಶ್ ಕಡೆಯವರು ಹೇಳ್ತಿರುವ ಮಾತುಗಳಲ್ಲಿ ವೈರುಧ್ಯಗಳು ಕಂಡುಬರುತ್ತಿವೆ. ಅಸಲಿಗೆ ಈ ಕೃತ್ಯಕ್ಕೆ ಪ್ರೀತಿಸಿದ್ದೇ ಕಾರಣವಾ ಅಥವಾ ದಲಿತ ಹುಡುಗನನ್ನ ಪ್ರೀತಿಸಿದ್ದು ಕಾರಣವಾ? ಬೇರೆ ಏನಾದರೂ ಕಾರಣಗಳಿದೆಯಾ ಅನ್ನೋ ಬಗ್ಗೆ ಸ್ಪಷ್ಟನೆ ಸಿಗ್ತಿಲ್ಲ. ಆದರೆ ನಡೆದ ಹಲ್ಲೆ ಮಾತ್ರ ದಾರುಣ ಹಾಗೂ ಅಮಾನವೀಯ. ಇದನ್ನ ಗುಬ್ಬಿಯಲ್ಲಿ ಬಹುತೇಕರು ವಿರೋಧಿಸ್ತಾರೆ. ಹಲ್ಲೆಗೊಳಗಾಗಿರುವಂತಹ ಅಭಿಷೇಕ್ನ ಪರವಾಗಿರುವಂತಹ ಒಂದು ವಾದದ ಪ್ರಕಾರ 2 ಕೈ ಸೇರಿದ್ರೇ ಚಪ್ಪಾಳೆ. ಅಂದರೆ ಅಭಿಷೇಕ್ ಮಾತ್ರವಲ್ಲ, ಹುಡುಗಿಯದ್ದು ಸಮ್ಮತಿ ಇತ್ತು, ಆಕೆ ಕೂಡ ಅಭಿಷೇಕನನ್ನು ಇಷ್ಟಪಡ್ತಾ ಇದ್ಲು, ಹಾಗಾಗಿ ಈ ಒಂದು ಘಟನೆ ಆಯಿತು ಅನ್ನುವಂಥದ್ದು. ಈಗಿನ್ನೂ 9ನೇ ತರಗತಿ ಓದ್ತಿರುವ ಹುಡುಗಿ ಅಪ್ರಾಪ್ತ ವಯಸ್ಕಳು. ಇದೇ ಆಧಾರದ ಮೇಲೆ ಕಾಡು ಪ್ರಕಾಶ್ ಪತ್ನಿ ಚಂದ್ರಕಲಾ ತುಮಕೂರಿನಲ್ಲಿ ಪೋಕ್ಸೋ ಕಾಯ್ದೆಯಡಿ ದೂರು ದಾಖಲಿಸಿದ್ದಾರೆ. ತುಮಕೂರು ಜಿಲ್ಲಾ ಮಹಿಳಾ ಆಯೋಗದ ವಾಸಂತಿ ಉಪ್ಪಾರ್ ಕಾಡು ಪ್ರಕಾಶ್ ಮನೆಗೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ತಾವು ದೂರು ವಾಪಸ್ ಪಡೆಯೋದಿಲ್ಲ, ತಮ್ಮ ಮಗಳಿಗೆ ತೊಂದರೆ ನೀಡಿದ ಅಭಿಷೇಕ್ಗೆ ಶಿಕ್ಷೆ ಆಗಲೇಬೇಕು ಅಂತ ಕಾಡು ಪ್ರಕಾಶ್ ಪತ್ನಿ ಪಟ್ಟು ಹಿಡಿದಿದ್ದಾರೆ. ಇನ್ನೊಂದೆಡೆ ಅಭಿಷೇಕ್ ಕಡೆಯವರು ಈಗಾಗಲೇ ಕಾಡು ಪ್ರಕಾಶ್ ವಿರುದ್ಧ ಹಲ್ಲೆ, ಪ್ರಾಣಬೆದರಿಕೆ, ಜಾತಿ ನಿಂದನೆ, ಕೊಲೆ ಯತ್ನ ಮುಂತಾದ ಹಲವು ಕೇಸ್ಗಳನ್ನು ದಾಖಲಿಸಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಈ ಪ್ರಕರಣದ ಕಾನೂನು ಹೋರಾಟವು ಜಟಿಲವಾಗ್ತಿದೆ. ಆದರೆ ಯುವತಿಯ ಪರವಾಗಿರುವಂತಹ ವಾದದ ಪ್ರಕಾರ ಆ ಹುಡುಗಿಯನ್ನು 9ನೇ ತರಗತಿ ಓದ್ತಿರುವಂತಹ ಅಪ್ರಾಪ್ತೆ, ಆಕೆಗೆ ಪ್ರೀತಿ ಅಂದ್ರೇನು ಅಂತದ್ದು ಗೊತ್ತಿಲ್ಲ. ಅಭಿಷೇಕ್ ಅನ್ನುವಂತಹ ಯುವಕ ಆಕೆಯ ಹಿಂದೆ ಬಿದ್ದು ಚುಡಾಯಿಸ್ತಿದ್ದ, ಮತ್ತು ದೈಹಿಕ ಹಾಗೂ ಮಾನಸಿಕ ಕಿರುಕುಳವನ್ನು ಕೊಡ್ತಾ ಇದ್ದ. ಇದರಿಂದ ಅವರ ತಂದೆ ಕಾಡು ಪ್ರಕಾಶ್ ಅನ್ನುವಂತಹ ವ್ಯಕ್ತಿ ರೋಸಗೊಂಡು ಈ ಒಂದು ಹಲ್ಲೆಗೆ ಮುಂದಾಗಿದ್ದಾರೆ. ಒಟ್ಟಾರೆ ಇದೇ ಈ ಒಂದು ಹಲ್ಲೆಗೆ ಕಾರಣ ಅನ್ನುವಂತಹ ವಾದವನ್ನು ಹುಡುಗಿಯ ಪರವಾಗಿರುವಂತಹವರು, ಆಕೆಯ ಪೋಷಕರು ಮುಂದಿಡ್ತಾರೆ. ಮಾಡೋಕ್ಕೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಲ್ಲದ ಕೆಲವು ಪಡ್ಡೆ ಹುಡುಗರು ಪ್ರತಿನಿತ್ಯ ಗುಬ್ಬಿಯಲ್ಲಿ ಹೆಣ್ಣು ಮಕ್ಕಳನ್ನು ಚುಡಾಯಿಸ್ತಾರೆ ಅನ್ನುವಂತಹ ಒಂದು ಆರೋಪ ಇತ್ತೀಚೆಗೆ ಗುಬ್ಬಿಯಲ್ಲಿ ಹೆಚ್ಚಾಗ್ತಿದೆ.
ಈ ಬಗ್ಗೆ ಇಲ್ಲಿನ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲು ಮಾಡಲಾಗಿತ್ತು. ಆದರೆ ಇದು ನಿಯಂತ್ರಣಕ್ಕೆ ಬಂದಿರಲಿಲ್ಲ. ಹೀಗಾಗಿ ಏನು ಆಕ್ರೋಶವನ್ನು ಹೊಂದಿದ್ದಂತಹ ರೋಸತ್ತ ಪೋಷಕರು ಇದ್ರ ಬಗ್ಗೆ ಬಹಳ ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಇದರ ಒಟ್ಟಾರೆ ಫಲಿತಾಂಶವೇ ಅಂದರೆ ಆ ಒಂದು ಆಕ್ರೋಶವನ್ನು ಅಭಿಷೇಕ್ನ ಮೇಲೆ ಹಲ್ಲೆ ಮಾಡುವ ಮೂಲಕ ತೀರಿಸ್ಕೊಳ್ಳಾಯ್ತಾ ಅನ್ನುವ ಸಂದೇಹ ಈಗ ವ್ಯಕ್ತವಾಗ್ತಾ ಇದೆ. ವೀಕ್ಷಕರೇ, ಗುಬ್ಬಿಯಲ್ಲಿ ದಲಿತ ಯುವಕನ ಮೇಲೆ ನಡೆದಂಥ ಅಮಾನವೀಯ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಹಲ್ಲೆಗೆ ಒಳಗಾಗಿರುವಂತಹ ಯುವಕ ಅಭಿಷೇಕನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ದೇವೆ. ಜೊತೆಗೆ ಈ ಒಂದು ಘಟನೆಗೆ ಕಾರಣವಾಗಿರುವಂತಹ ಏನು ಅಪ್ರಾಪ್ತ ಬಾಲಕಿ ಪದ್ಮಶ್ರೀ ಅವ್ರನ್ನ ಕೂಡ ಮಾತಾಡ್ತಿದ್ದೀವಿ. ಈ ಒಂದು ಘಟನೆಯ ನಂತರದಲ್ಲಿ ಗುಬ್ಬಿಯಲ್ಲಿ ಈ ಒಂದು ಘಟನೆಯ ಪರ ಹಾಗೂ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಆದರೆ ಅದಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್ ತಗೊಳ್ತೀನಿ. ಅಮಾನವೀಯವಾಗಿ ಹಲ್ಲೆಗೆ ಒಳಗಾದ ದಲಿತ ಯುವಕ ಅಭಿಷೇಕ್ ತುಮಕೂರಿನ ಆಸ್ಪತ್ರೆ ಬೆಡ್ ಮೇಲೆ ಮಲಗಿ ಪ್ರೀತಿಸಿದ್ದೇ ತಪ್ಪ ಅಂತ ಕೇಳಿಕೊಳ್ತಿದ್ದಾನೆ. ಅಭಿಷೇಕ್ ಮನೆಯವರು ಊರಿನಿಂದ ಬಹಿಷ್ಕಾರದ ಭೀತಿ ಎದುರಿಸುತ್ತಿದ್ದಾರೆ. ಹಲ್ಲೆ ಮಾಡಿದ ಕಾಡು ಪ್ರಕಾಶ್ ಹಾಗೂ ಉಳಿದ 7 ಮಂದಿ ಜೈಲು ಸೇರಿದ್ದಾರೆ. ಕಾಡು ಪ್ರಕಾಶ್ ಮನೆಯವರು ಸಹ ಅತಂತ್ರರಾಗಿದ್ದಾರೆ. ಶಾಲೆ ಕಲಿಯುತ್ತಿರುವ ಬಾಲಕಿಯನ್ನ ಶಾಲೆಯಿಂದ ಬಿಡಿಸಲಾಗಿದೆ. ಗುಬ್ಬಿಯಲ್ಲಿ ಸದ್ಯ ಸಾಮಾಜಿಕವಾಗಿ ದೊಡ್ಡ ಕಂದಕವೊಂದು ನಿರ್ಮಾಣವಾಗಿದೆ. ಕಾಡು ಪ್ರಕಾಶ್ ಅವರು ಮಾಡಿದ್ದು ಸರಿ ಅನ್ನುವಂತಹ ಒಂದು ವರ್ಗ ಗುಬ್ಬಿಯಲ್ಲಿ ಒಂದು ಕಮ್ಯುನಿಟಿ ಇದೆ. ವಿಚಿತ್ರ ಅಂದರೆ ಗುಬ್ಬಿಯಲ್ಲಿ ಅಭಿಷೇಕ್ ವಿರುದ್ಧ ಹಲ್ಲೆಯಾದ ನಂತರ ಅಭಿಷೇಕ್ ಪರವಾಗಿ ಹಾಗೂ ಕಾಡು ಪ್ರಕಾಶ್ ಹಲ್ಲೆ ಮಾಡಿದ್ದನ್ನೂ ಸಮರ್ಥಿಸಿಕೊಳ್ಳುವ 2 ಬಣಗಳಾಗಿವೆ. ಪ್ರಭಾವದಲ್ಲಿ ಬಲಾಢ್ಯರಾಗಿರುವ ತಿಗಳರ ಸಮುದಾಯದವರಿಗೆ ಬೇರೆ ಸಮುದಾಯದವರು ಬೆಂಬಲ ನೀಡುತ್ತಿದ್ದಾರೆ. ಅಲ್ಪಸಂಖ್ಯಾತರಾಗಿರುವ ಮಾದಿಗರು ಮಾತ್ರ ಸಮಾಜದಿಂದ ಬೇರೆಯವರಾಗಿ ಉಳಿದುಕೊಂಡಿದ್ದಾರೆ. ಗುಬ್ಬಿಯಲ್ಲಿ ಈಗ 2 ವಾದಗಳು ಮುಖ್ಯವಾಗಿ ಕೇಳಿ ಬರ್ತಿವೆ. ದಲಿತನಲ್ಲದೆ ಬೇರೆ ಯಾವುದಾದರೂ ಸಮುದಾಯಕ್ಕೆ ಸೇರಿದವನಾಗಿದ್ದರೆ ಅಭಿಷೇಕ್ ವಿರುದ್ಧ ಕಾಡು ಪ್ರಕಾಶ್ ಹಲ್ಲೆ ಮಾಡುತ್ತಿದ್ದರಾ? ಸಾಮಾಜಿಕವಾಗಿ ಆರ್ಥಿಕವಾಗಿ ಜನಸಂಖ್ಯೆಯಲ್ಲಿ ಕಡಿಮೆ ಇರೋ ಕಾರಣದಿಂದ ಮಾದಿಗರ ಹುಡುಗನ ಮೇಲೆ ಅಮಾನವೀಯವಾಗಿ ಹಲ್ಲೆ ನಡೆಸಲಾಗಿದೆ ಅನ್ನುವ ಒಂದು ವಾದ. ಇನ್ನು ದಲಿತ ಯುವಕ ಅನ್ನುವ ಕಾರಣದಿಂದ ಆ ಹುಡುಗ ತಮ್ಮ ಮಗಳಿಗೆ ಕಿರುಕುಳ ಕೊಡುತ್ತಿದ್ರೂ ಸಹಿಸಿಕೊಂಡಿರಬೇಕಿತ್ತ? ದಲಿತರ ಪರವಾಗಿರುವ ಈ ವ್ಯವಸ್ಥೆ ಹೆಣ್ಣು ಮಕ್ಕಳ ಪರವಾಗಿ ಯಾಕಿಲ್ಲ? ಹೆಣ್ಣು ಮಕ್ಕಳ ಹಕ್ಕುಗಳಿಗೆ ರಕ್ಷಣೆ ಇಲ್ವಾ ಅನ್ನುವ ವಾದವನ್ನ ಕಾಡು ಪ್ರಕಾಶ್ ಮನೆಯವರು ಹಾಗೂ ಸಂಬಂಧಿಕರು ಮುಂದಿಡ್ತಿದ್ದಾರೆ. ಬರೀ ಅವ್ರದ್ದು ಮಾತ್ರ ನೋಡ್ತಿದ್ದೀರಲ್ಲ, ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲಿ ನಾವು ಕೇಳ್ತಾ ಇರೋದು. ಹೆಣ್ಮಕ್ಳಿಗೆ ರಕ್ಷಣೆ ಬೇಕು ತಾನೆ. ಈಗ ಅವ್ರ ಮನೆ ಹೆಣ್ಮಕ್ಳನ್ನ ಹಂಗೆ ಮಾಡಿದ್ರೆ ಅವ್ರು ಸುಮ್ಮನಿರ್ತಾರ? ಯಾರೂ ಸುಮ್ಮನಿರಲ್ಲ ತಾನೆ. ಅದನ್ನು ನಾವು ಕೇಳ್ತಾ ಇರೋದು ಅಷ್ಟೇನೆ. ನಮ್ಮನೆ ಹೆಣ್ಮಕ್ಳಿಗೆ ರಕ್ಷಣೆ ಬೇಕು. ಅದಕ್ಕೆ ಅವ್ನಿಗೇನು ಶಿಕ್ಷೆ ಕೊಡಬೇಕು ಕೊಡಿ. ಅವ್ರು ಹೇಳ್ತಾ ಇದ್ದಾರೆ ಹುಡುಗಿ ಕೆಣಕಿದ್ದ ಅದಕ್ಕೋಸ್ಕರ ಹಿಂಗೆ ಮಾಡಿದ್ದೀವಿ ಅಂತ. ಕರೆಸಿ ಸರ್, ನಮ್ಮ ಹುಡುಗ ತಪ್ಪು ಮಾಡಿದ್ರೆ ಶಿಕ್ಷೆ ಅವನಿಗೂ ಆಗಲಿ. ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ನು ನಮ್ಮ ಹುಡುಗ ತಪ್ಪು ಮಾಡಿದ್ರೆ ಅವನಿಗೂ ಶಿಕ್ಷೆ ಆಗಲಿ. ಇಲ್ಲ ಅವ್ರ ಕಡೆಯಿಂದ ತಪ್ಪಾಗಿರೋ ಅವ್ರ ಕಾನೂನು ಚೌಕಟ್ಟಿನಲ್ಲಿ ಏನು ಶಿಕ್ಷೆ ಆಗಬೇಕು ಅದು ಶಿಕ್ಷೆ ಆಗಲಿ. ಈ ಒಂದು ಘಟನೆಯನ್ನು ವರದಿ ಮಾಡೋದಕ್ಕೆ ನಮ್ಮ ತಂಡ ಗುಬ್ಬಿಗೆ ಬಂದ ಕೂಡಲೇ ನಮಗೆ ಹಾಗೂ ಮಾಧ್ಯಮದವರಿಗೆ ಕಾಡು ಪ್ರಕಾಶ್ ಹಾಗೂ ಮನೆಯವರು ಮತ್ತು ಸಂಬಂಧಿಕರು ಒಂದಷ್ಟು ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಅದೇನೆಂದರೆ, ಈ ಒಂದು ಘಟನೆಯಿಂದ ನಮಗೂ ಕೂಡ ಅನ್ಯಾಯ ಆಗಿದೆ. ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸೋದು ತಪ್ಪ? ನಮ್ಮ ಮಗಳು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳಾಗಿದೆ. ನಮ್ಮ ಮಗಳಿಗೆ ಆ ಹುಡುಗನಿಂದ ಕಿರುಕುಳ ಆಗಿದೆ. ಆತ ದಲಿತ ಅನ್ನುವ ಕಾರಣಕ್ಕೆ ಆ ಹುಡುಗರು ಕೊಡುವಂಥ ಕಿರುಕುಳವನ್ನು ನಾವು ಸಹಿಸ್ಕೊಂಡಿರಬೇಕಾ? ಮಹಿಳೆಯರ ಹೆಣ್ಣು ಮಕ್ಕಳ ಹಕ್ಕುಗಳಿಗೆ ರಕ್ಷಣೆ ಇಲ್ವಾ? ಮುಂದೆ ನಮ್ಮ ಮಗಳ ಭವಿಷ್ಯದ ಗತಿ ಏನು? ಈ ಕೆಲವೊಂದು ಪ್ರಶ್ನೆಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಪೊಲೀಸರ ಸಮಗ್ರ ತನಿಖೆಯ ನಂತರವಷ್ಟೇ ಉತ್ತರ ಸಿಗಬಹುದು. ಅದೇನೇ ಇರಲಿ, ಗುಬ್ಬಿಯಲ್ಲಿ ಮಾದಿಗರ ಹುಡುಗನ ಮೇಲೆ ನಡೆದ ಹಲ್ಲೆ ಮಾತ್ರ ನಿಜಕ್ಕೂ ಖಂಡನೀಯ. ಅದೆಂಥ ಸಮಸ್ಯೆ ಇದ್ರೂ ಮಾತುಕತೆಯ ಮೂಲಕ ಸರಳವಾಗಿ ಬಗೆಹರಿಸಿಕೊಳ್ಳಬೇಕಿತ್ತೇ ವಿನಃ ದೈಹಿಕವಾಗಿ ಹಲ್ಲೆ ನಡೆಸುವುದು ಸರಿಯಲ್ಲ ಅನ್ನುವ ಅಭಿಪ್ರಾಯ 2 ಬಣಗಳಲ್ಲೂ ವ್ಯಕ್ತವಾಗಿದೆ. ಈಗ ಗುಬ್ಬಿ ಸದ್ಯ ಮೌನಕ್ಕೆ ಶರಣಾಗಿದೆ. ಆದರೆ ಇಲ್ಲಿ ಬಿರುಕು ಬಿಟ್ಟಿರುವ ಸಾಮಾಜಿಕ ವ್ಯವಸ್ಥೆಯನ್ನ ಸರಿ ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆ ಈ ಊರಿನ ಹಿರಿಯ ಮುಖಂಡರುಗಳಿಗಿದೆ. ಮುಂದೆ ಈ ರೀತಿ ಮಾನವ ಜನಾಂಗಕ್ಕೆ ಅವಮಾನಕರ ಘಟನೆಗಳು ನಡೆದಂತೆ ಎಚ್ಚರ ವಹಿಸಬೇಕಿದೆ. ಸದ್ಯ ಗುಬ್ಬಿಯಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಈ ಒಂದು ಸಮಸ್ಯೆ ಜಟಿಲಗೊಳಿಸುವ ಬದಲು ಸರಳವಾಗಿ ಪರಿಹರಿಸಬೇಕಾಗಿದೆ. ಸದ್ಯ ಈಗ ಅಲ್ಪಸಂಖ್ಯಾತರಾಗಿರುವಂತಹ ಮಾದಿಗ ದಲಿತರ ಸಮುದಾಯ ಮತ್ತು ಇನ್ನು ಉಳಿದಿರುವಂತಹ ಸಮುದಾಯಗಳ ಮಧ್ಯದಲ್ಲಿ ಒಂದು ಸ್ಪಷ್ಟವಾದ ಕಂದಕ ನಿರ್ಮಾಣವಾಗಿದೆ. ಇಲ್ಲಿನ ಸಮಾಜದಲ್ಲಿರುವಂತಹ ಸಮುದಾಯದಲ್ಲಿರುವಂತಹ ಅಶಾಂತಿಯನ್ನು ತೊಲಗಿಸಿ ಇಲ್ಲಿ ಶಾಂತಿಯ ಸ್ಥಾಪನೆ ಆಗಬೇಕಾಗಿದೆ.
ಇಲ್ಲಿನ ಸಮುದಾಯಗಳ ಮಧ್ಯದಲ್ಲಿ ಸಾಮರಸ್ಯ ಮೂಡಿಸುವಂತಹ ಪ್ರಯತ್ನ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಇಲ್ಲಿನ ರಾಜಕೀಯ ನೇತಾರರು, ಇಲ್ಲಿನ ಸಮುದಾಯಗಳ ಮುಖಂಡರು, ಅಧಿಕಾರಿಗಳು ಹಾಗೂ ಇಲ್ಲಿನ ಪೊಲೀಸ್ ಇಲಾಖೆಯ ಪಾತ್ರ ಮಹತ್ವದಿದೆ. ಇದು ಈ ವಾರದ ಸ್ಪೆಷಲ್ ಕರೆಸ್ಪಾಂಡೆಂಟ್. ಮುಂದಿನ ವಾರ ಇನ್ನೊಂದು ವಿಶೇಷ ಕಥೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನಮಸ್ಕಾರ.